ಅದು ಎರಡು ಗ್ರಾಮಗಳ ಮಧ್ಯೆ ಸಂಪರ್ಕ ಕಲ್ಪಿಸೋ ಕಿರು ಸೇತುವೆ. ಆ ಮಾರ್ಗದಲ್ಲಿ ಹೋದ್ರೆ ದೂರದ ಪ್ರಯಾಣ ಕೊಂಚ ಕಡಿಮೆಯಾಗುತ್ತೆ. ಹಾಗಂತ ರಸ್ತೆಯಲ್ಲಿ ಹೋದವರು ಮಸಣದ ದಾರಿ ಹಿಡಿತಿದ್ದಾರೆ. ಸೇತುವೆ ಮೇಲೆ ಹರಿತಿರೋ ಹಳ್ಳ ಯಮ ಸ್ವರೂಪಿಯಾಗಿ ಬದಲಾಗಿ ಒಬ್ಬೊಬ್ಬರನ್ನೇ ಬಲಿ ಪಡೆಯುತ್ತಿದೆ. ಇಂದು ಸಹ ಓರ್ವ ಸವಾರ ಬಲಿಯಾಗಿದ್ದು, ಸ್ಥಳೀಯ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಎರಡು ಜೀವಗಳೇ ಆಹುತಿಯಾಗಿವೆ. ಹಳ್ಳಕ್ಕೆ ಅಡ್ಡಲಾಗಿ ನಿರ್ಮಿಸಿರೋ ಅವೈಜ್ಞಾನಿಕ ಕಿರುಸೇತುವೆ, ಹಳ್ಳಕ್ಕಿಂತ ಕೆಳಮಟ್ಟದಲ್ಲಿ ಕಿರುಸೇತುವೆ ನಿರ್ಮಾಣ, ಸೇತುವೆ ಮೇಲೆಯೇ ನೀರು ಹರಿತಿರೋದ್ರಿಂದ ಅಪಾಯಕಾರಿ ಸಂಚಾರ, ಕಾಲು ಜಾರಿ ಪ್ರಾಣ ಕಳೆದುಕೊಂಡ ಬೈಕ್ ಸವಾರ, ಸಂಬಂಧಿಕರ ಮನೆಗೆ ತೆರಳುತ್ತಿದ್ದ ಹಳ್ಳದಲ್ಲಿ ಕೊಚ್ಚಿ ಹೋಗಿ ಸಾವು. ರಾತ್ರೋರಾತ್ರಿ ಹಳ್ಳದ ಪಕ್ಕದಲ್ಲಿ ಜುಮಾಯಿಸಿರೋ ಜನರು, ಟಾರ್ಚ್ ಹಿಡಿದು ನೀರಲ್ಲಿ ಕೊಚ್ಚಿ ಹೋದಾತನನ್ನ ಹುಡುಕಾಡುತ್ತಿರೋ ಅಗ್ನಿಶಾಮಕ ಸಿಬ್ಬಂದಿ, ಆಕ್ರೋಶಗೊಂಡ ಸ್ಥಳೀಯರಿಂದ ಹೆದ್ದಾರಿ ತಡೆದು ಪ್ರತಿಭಟನೆ, ಸ್ಥಳಕ್ಕೆ ದೌಡಾಯಿಸಿದ ಅಧಿಕಾರಿಗಳಿಗೆ ತರಾಟೆ. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನಲ್ಲಿ. ರಾಜ್ಯ ಹೆದ್ದಾರಿಗೆ ಹೊಂದಿಕೊಂಡು ಬೆಣ್ಣೆಹಳ್ಳಿ ಹಾಗೂ ನಾಗರಹಳ್ಳಿ ಗ್ರಾಮಗಳ ಮಧ್ಯೆ ರಸ್ತೆಯೊಂದು ಹಾದು ಹೋಗಿದೆ. ಈ ರಸ್ತೆಯಲ್ಲಿ ಹಿರೇಹಳ್ಳ ಹರಿದು ಹೋಗಿದ್ದು, ಹಳ್ಳಕ್ಕೆ ಅಡ್ಡಲಾಗಿ ಹಲವಾರು ವರ್ಷಗಳ ಹಿಂದೆ ಕಿರು ಸೇತುವೆ ನಿರ್ಮಿಸಲಾಗಿದೆ. ನಿನ್ನೆ ಮಧ್ಯಾಹ್ನದ ವೇಳೆ ವಿಜಯನಗರ ಜಿಲ್ಲೆ ಏಣಗಿ ಬಸಾಪುರ ಗ್ರಾಮದ ನಿವಾಸಿಗಳಾದ ಮಂಜುನಾಥ್ ಬೊಮ್ಮನಾಳ ಮತ್ತು ರವಿಕುಮಾರ್ ತುಕಾರಿ ಅನ್ನೋ ಸ್ನೇಹಿತರು ಇದೇ ರಸ್ತೆ ಮೂಲಕ ಕೊಪ್ಪಳ ಜಿಲ್ಲೆಯ ಹುನಕುಂಟಿ ಗ್ರಾಮಕ್ಕೆ ಬೈಕ್ ಮೂಲಕ ತೆರಳಿದ್ದಾರೆ. ಸಂಬಂಧಿಕರ ಮನೆಯಲ್ಲಿ ಊಟ ಮುಗಿಸಿಕೊಂಡು ರಾತ್ರಿ 10:30 ಸುಮಾರಿಗೆ ವಾಪಸ್ ಇದೇ ರಸ್ತೆ ಮೂಲಕ ಮರಳಿ ಬರುವಾಗ ಹಳ್ಳದ ಮೇಲೆ ನೀರು ರಭಸವಾಗಿ ಹರಿಯುತ್ತಿದ್ದನ್ನ ಕಂಡು ಬೈಕ್ ಅನ್ನ ನಿಲ್ಲಿಸಿದ್ದಾರೆ. ಹರಿಯೋ ನೀರಲ್ಲಿ ನಮ್ಮ ಬೈಕ್ ಹೋಗಬೇಕಾಗುತ್ತಾ ಅಂತ ಸೇತುವೆ ಮೇಲೆ ನಡೆದುಕೊಂಡು ಬಂದಿದ್ದಾರೆ. ತಮ್ಮಲ್ಲಿರುವ ಟ್ಯಾವೆಲ್, ಮೊಬೈಲ್ ಎಲ್ಲವನ್ನೂ ಒಂದೆಡೆ ಇಟ್ಟಿದ್ದಾರೆ. ಮರಳಿ ಬೈಕ್ ತೆಗೆದುಕೊಂಡು ಬರಬಹುದು ಅಂತ ಮತ್ತೆ ಈ ಕಡೆ ದಡಕ್ಕೆ ಬರುವಾಗ ಕಾಲು ಜಾರಿ ರವಿಕುಮಾರ್ ಹಳ್ಳಕ್ಕೆ ಬಿದ್ದಿದ್ದಾನೆ. ತಕ್ಷಣ ಸ್ನೇಹಿತ ಮಂಜುನಾಥ್ ರವಿಕುಮಾರ್ನನ್ನ ನೀರಿನಿಂದ ಮೇಲೆತ್ತಿ ಏನೆಲ್ಲ ಪ್ರಯತ್ನಿಸಿದ್ದಾರೆ. ರಾತ್ರಿ 10 ಗಂಟೆಗೆ ಬರಕತ್ತಿದ್ರನ? ಯಾರು ಬರಕತ್ತಿದ್ರಿ? ನೀನು ನಿಮ್ಮ ಫ್ರೆಂಡ್? ಹತ್ತನೇ ಹೆಸ್ರೇನ? ರವಿ. ಅಂದ್ರೆ ಬೈಕ್ ತೊಗೊಂಬರಕ್ತಿದ್ರು, ಹೆಂಗೆ ಮಾಡಿದ್ರು? ಕಾಲು ಜಾರಿ ಬಿದ್ದಾತ. ಅದು ಬಿದ್ದು ಸೀದಾ ಹತ್ಲಾಗ ಹೋಗ್ಬಿಟ್ನೋ ಏನು ಮಾಡಿದ್ನ? ಮತ್ತು ನೀನು ಕಪ್ಪಡಕ್ಕೆ ಪ್ರಯತ್ನ ಮಾಡಿದ್ದೆ ಆತನ? ಈಸ್ ಬರ್ತಿತ್ತಾನಿಲ್ಲ ಅಣ್ಣ ಅದು? ನಿನಗೆ ಬರ್ತಿತ್ತಾನೆ ಈಸ? ಇಲ್ಲಿ ಯಾರು ಇದ್ದಿದ್ದಲ್ಲ ಆ ಟೈಮ್ನಾಗ? ನೀರು ಏನು ಪಾಳಿದ್ದಿದ್ದಿಲ್ಲ ಇದು? ಅದು ಸೆಳವು ಇತ್ತು ನೀರು. ನೀನು ಈ ಸುಡ್ಕೊಂಡು ಈ ಕಡೆ ಬಿದ್ದಿದ್ದೆ? ಹಾಂ, ಹೊಳ್ಳಿ ಪುಷ್ಕೊಂಬಿಟ್ಟು ನಾನು. ಎಷ್ಟು ಗಂಟೆ ಸುಮಾರು ಐತೆ? ರಾತ್ರಿ 10 ಗಂಟೆ ಸುಮಾರು. ಮಧ್ಯರಾತ್ರಿ ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ದಳ ಹಾಗೂ ಪೊಲೀಸರು ಸ್ಥಳೀಯ ಮೀನುಗಾರರ ಸಹಾಯದಿಂದ ರವಿಕುಮಾರನ ಶೋಧ ಕಾರ್ಯಕ್ಕೆ ಮುಂದಾದರೂ ಬೆಳಗ್ಗೆ ಆಗುವಷ್ಟರಲ್ಲಿ ರವಿಕುಮಾರ್ ಹೆಣವಾಗಿ ಪತ್ತೆಯಾಗಿದ್ದ. ಇದರಿಂದ ಆಕ್ರೋಶಗೊಂಡ ಸ್ಥಳೀಯರು ಅರಭಾವಿ ಚಳ್ಳಿಕೇರಿ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು. ಇದರಿಂದ ಕೆಲಕಾಲ ವಾಹನ ಸವಾರರು ಪರದಾಟ ನಡೆಸುವಂತಾಗಿ ಸಂಚಾರ ಅಸ್ತವ್ಯಸ್ತಗೊಂಡಿತು. ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಬರುವವರೆಗೂ ಪ್ರತಿಭಟನೆ ಕೈ ಬಿಡೋದಿಲ್ಲ ಅಂತ ಪಟ್ಟು ಹಿಡಿದ ಸ್ಥಳೀಯರು, ತಹಶೀಲ್ದಾರ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳ ಮಾತಿಗೂ ಜಗ್ಗಲಿಲ್ಲ. ಕೊನೆಗೆ ಗದಗ ಉಪವಿಭಾಗಾಧಿಕಾರಿ ಗಂಗಪ್ಪ ಸ್ಥಳಕ್ಕೆ ದೌಡಾಯಿಸಿ 15 ದಿನದಲ್ಲಿ ತಾತ್ಕಾಲಿಕ ಸೇತುವೆ ನಿರ್ಮಾಣದ ಭರವಸೆ ನೀಡಿದರು. ಇನ್ನು ಈ ಕಿರು ಸೇತುವೆ ಬಲಿ ಪಡೆದಿರೋದು ಇದೇ ಮೊದಲೇನಲ್ಲ. ಕಳೆದ ವರ್ಷವೂ ಓರ್ವ ಬೈಕ್ ಸವಾರನನ್ನ ಬಲಿ ಪಡೆದಿತ್ತು. ಅಲ್ಲದೆ ಅದೆಷ್ಟೋ ಸವಾರರು ಕಾಲು ಜಾರಿ ಬಿದ್ದು ಕೈ ಕಾಲು ಮುರಿದುಕೊಂಡಿರುವ ಅವಘಡಗಳು ಸಂಭವಿಸಿವೆ. ಬೆಣ್ಣೆಹಳ್ಳಿ ಮತ್ತು ನಾಗರಹಳ್ಳಿ ಮಾರ್ಗದ ಮಧ್ಯದಲ್ಲಿ ಬರ್ತಕ್ಕಂಥ ಇದು ಒಂದು ಬೃಹತ್ ಹಳ್ಳ ಆಗಿರೋದ್ರಿಂದ ಈ ಹಿಂದಿನ ಅವಧಿಯಲ್ಲಿ ಕುಲಕರ್ಣಿ ಅಂತಾರ ರಾಯರು ಬಿದ್ದು ಇಲ್ಲಿ ಸಾವಪ್ಪಿದೆ. ಆ ಕ್ಷಣದಲ್ಲಿ ಹೈವೇ ರೋಡನ್ನು ಬಂದ್ ಮಾಡಿ ಹೋರಾಟ ಮಾಡಿ ಸ್ಟ್ರೈಕ್ ಮಾಡಿದ್ರು. ಆಗಿನ ತಾತ್ಕಾಲಿಕ ವೈಶಾಲ್ಯ ಮೇಡಮ್ ಅವ್ರು ಬಂದು ಇನ್ನು ಶೀಘ್ರದಾಗ ಸರ್ಕಾರ ಗಮನಕ್ಕೆ ತಂದು ಇದನ್ನು ಮಾಡ್ತೀವಿ ಅಂತಂದು ಹೇಳಿದ್ರು. ಅವ್ರಿಗೆ ಜನತಾ ದರ್ಶನ ನಮ್ಮ ಮುಂಡ್ರಿಗಿ ತಾಲೂಕಲ್ಲಿ ಮೀಟಿಂಗ್ ನಡೆದಾಗ HK ಪಾಟೀಲ್ರು ಎಲ್ಲರೂ ಸಚಿವರು ಎಲ್ಲರೂ ಶಾಸಕರಿದ್ರು. ಅವ್ರ ಹತ್ರ ಕೊಟ್ಟಿರೋದು ನಾನು 12 ಲೆಟರನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಹೇಳೋದ್ ಪೈಕಿ 12 ಲೆಟರನ್ನು ರುಜು ಕೊಟ್ಟಿದ್ದಾರೆ. ಶೀಘ್ರದಾಗ ಅವ್ರು ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿವರೆಗೆ ಆದ್ರೆ ಯಾರು ಎಚ್ಚರಿಕೆ ಇಲ್ಲ. ಲೆಟರ್ ಕೊಟ್ಟು ಸಾಕೈತಿ. ಈ ಸರ್ಕಾರ ಒಂದು ಮಂದಿ ಹೆಂಗೈತಿ ಅಂದ್ರೆ ಕಿವುಡ
ಕಿವುಡ ಸರ್ಕಾರ ಆಗೈತಿ ಇದು. ಎಷ್ಟಾಗುತ್ತೆ ಹೇಳಿದ್ರು ಕೂಡ ಇದು ನನ್ನ ಗಮನಕ್ಕೆ ತಗೋತಾ ಇಲ್ಲ ಅವರು. ಅದಕ್ಕೆ ಶೀಘ್ರದಲ್ಲೇ ಈಗ ಮತ್ತೊಬ್ಬರು ಏಣಿ ಬಸಪ್ಪ ಬರ್ತಕ್ಕಂಥ ವ್ಯಕ್ತಿ ಸಾವಪ್ಪಿದ್ದಾನೆ. ಈ ಜನರ ಗೂಳು ಕೇಳೋರು ಸರ್ಕಾರ ಇವತ್ತು ನಮ್ಮ ಗಮನಕ್ಕೆ ಬರ್ತಾನೆ ಇಲ್ಲ. ಸಾಕಷ್ಟು ಬಾರಿ ಲೆಟರ್ ಕೊಟ್ಟು ಆ ಲೆಟರ್ ಕೊಡೋದು ನೋಡಿನಪ್ಪ ಅಂದ್ರೆ ನಾವು ಮಾಡಿದ್ದು ಏನು ಉಪಯೋಗ ಇಲ್ಲ ಅಂತಕ್ಕಂಥ ನಮ್ಮ ಮನಸ್ಸಿಗೆ ನೋವಾಗ್ಬಿಟ್ಟೈತಿ. ಆದ್ರೆ ಶೀಘ್ರದಾಗ ಇದನ್ನ ಈಗಿನ ಇರ್ತಕ್ಕಂಥ ಮಿನಿಸ್ಟರ್ ಅವರೆಲ್ಲ DC ಮೇಡಮ್ ಅವರು ಈ ಸ್ಥಳಕ್ಕೆ ಭೇಟಿ ಕೊಟ್ಟು ವ್ಯಕ್ತಿಗೆ ಶಾಸಕರು ಮಿನಿಸ್ಟರ್ ಎಲ್ಲರೂ ಶೀಘ್ರದಾಗ ಬಿದ್ದಿರದ ವ್ಯಕ್ತಿಗೆ ಬಂದು ಭೇಟಿ ಕೊಟ್ಟು ಆ ಸತ್ತರದ ವ್ಯಕ್ತಿಗೆ ಅಪಘಾತದಲ್ಲಿರ್ತಕ್ಕಂಥ ಅವ್ರಿಗೆ ಏನಾದರೂ ಸ್ವಲ್ಪ ಪರಿಹಾರ ಕೊಟ್ಟು ಸರ್ಕಾರ ಬ್ರಿಡ್ಜ್ ಅನ್ನು ಆಗಕ್ಕೆ ಶೀಘ್ರದಲ್ಲೇ ಸರ್ಕಾರ ಮಾಡ್ಬೇಕಂತ ಹೇಳಿ ನನ್ನಲ್ಲಿ ಮನವಿ. ಕಿರು ಸೇತುವೆ ಹೊಸದಾಗಿ ನಿರ್ಮಿಸಲು ಮಾಜಿ ಶಾಸಕ ರಾಮಣ್ಣ ಲಮಾಣಿ ಅವಧಿಯಲ್ಲಿ 2 ಕೋಟಿ ಅನುದಾನ ತರಲಾಗಿತ್ತಂತೆ. ಆದರೆ ಸ್ಥಳೀಯ ನಾಯಕರು ಅದನ್ನ ಬೇರೆ ಕಾಮಗಾರಿಗೆ ಬಳಸಿದ್ರು ಅನ್ನೋ ಆರೋಪ ಸಹ ಇಲ್ಲಿನ ಸ್ಥಳೀಯರು ಮಾಡಿದ್ದಾರೆ. ಅದೇನೇ ಇರಲಿ, ಕೇವಲ ಕಿರು ಸೇತುವೆಯೊಂದು ದುರಸ್ತಿಗೊಳ್ಳದಿದ್ದಕ್ಕೆ 2 ಜೀವ ತೆತ್ತಿದ್ದಾರೆ. ಇಷ್ಟಾದರೂ ಇಲ್ಲಿನ ಜನಪ್ರತಿನಿಧಿಗಳು ಬುದ್ಧಿ ಕಲಿಯದೇ ಇರುವುದು ಯಾವ ನ್ಯಾಯ? ಇನ್ನಾದರೂ ಸೇತುವೆ ನಿರ್ಮಿಸಿ ಮುಂದಾಗೋ ಅನಾಹುತಗಳನ್ನ ತಪ್ಪಿಸಲಿ ಅನ್ನೋದು ನಮ್ಮ ಕಳಕಳಿ. ಪ್ರಾಣ ಹಾನಿ ಆಕತಿ. ಕಳೆದ 1 ವರ್ಷದಿಂದ ಇಲ್ಲೇ ಕಕ್ಕೂರ ರಾಯರನ್ನ ಅದ್ರಾಗ ಖಾಲಿ ಆದ್ರಿ. ಇವತ್ತು ಪರಿಹಾರ ಕೊಡಬಹುದ್ರಿ, ಜೀವ ಕೊಡ್ರಿ ಯಾರ್ರಿ? ಇವತ್ತಿನಿಂದ ತಾಲೂಕಿನಾಗ ಪ್ರತಿಯೊಂದು ಹಳ್ಳಿಯಾಗನು ಪಟ್ಟಿ ಎತ್ತಿ ಕಡೆಗೆ ಅಭಿವೃದ್ಧಿ ಮಾಡೋಣ ಅಂತ ನಾವು ಗೌರ್ಮೆಂಟ್ಗೆ ಆಗ್ಲಿಲ್ಲ ಅಂದ್ರ ಮಾಡಿ ಮತ್ತೆ ಏನ್ ಮಾಡ್ರಿ ಗಸ್ ಹಾಕ್ಬೇಡ್ರಿ ನಾವು. ಗಸ್ ಹಾಕ್ಬೇಡ್ರಿ, ನೀವು ರೋಡ್ ರಿಪೇರಿ ಮಾಡ್ಬೇಡ್ರಿ. ನಾವ್ ಇದ್ದಿಲ್ಲ ಹಿಂಗ ಇಲ್ಲಿ ಅಡ್ಡಾಡ್ತೀವಿ ಅಂದ್ವಿ. ಅಲ್ಲಿ ಗಸ್ ಹಾಕಿರ ಅಲ್ಲೊಂದು 4 ಟ್ರಿಪ್ ಅಲ್ಲೊಂದು 4 ಟ್ರಿಪ್ ಇಲ್ಲೊಂದು ವಾಡಿ ಹಾಕಿ ನೋಡ್ರಿ. ಕಾಂಕ್ರೀಟ್ ಹಾಕಿರ ಹಚ್ಚಕ್ ಮತ್ತೆ ಬಿಲ್ ಕಿತ್ಕೊಂಡು ಹೋಗ್ಬಿಟ್ರ. ದಿನನಿತ್ಯ ನಾವ್ ಹೆಂಗ್ ಅಡ್ಡಾಡ್ಬೇಕ್ರಿ? ನೀವೇನಾರ ರೀ ಏನ್ರಿ 4 ಫುಟ್ 4 ಪೈಪ್ ಹಾಕಿ ಮ್ಯಾಕ್ ಕಾಂಕ್ರೀಟ್ ಹಾಕಿ ಅಡ್ಡಾಡ್ತೀವಿ ನಾವು. ಶಾಲಿ ಮಕ್ಕಳು ತಾತ್ಕಾಲಿಕ ಸರ್ ಏನಂತೀನಿ ಸರ್, ಇದೇ ಕಾಂಕ್ರೀಟ್ ಮೇಲೆ 4 ಫುಟ್ 4 ಪೈಪ್ ಹಾಕಿ ಮ್ಯಾಗ ಗಡ್ಸ್ ಹಾಕಿಬಿಟ್ಟು ಅಡ್ಡಾಡ್ತೀವಿ ನಾವು. ಮಳೆಗಾಲ ಬಂದಾಗ ನೀರು ಹೊಳಿ ನೀರು ಬಿಡ್ತಾರೆ, ಈ ಕಂಟಿನ್ಯೂ ಇರ್ತೈತಿ. ಹಾಳು ಬಂದಾಗ ಏನೋ ಒಂದಿನ ನಾವು ಎಲ್ಲೇ ಸೆರ ಅಡ್ಡಾಡ್ತೀವಿ. ಹಿಂಗಾಗಿ ಬರ್ಬೇಕಾದ್ರೆ 15 ಕಿಲೋಮೀಟರ್ ಸರ್. ಮುಂಡ್ರಗಿಮಿಂದ ನಾವು ಹೊಲಕ್ಕೆ ಬರ್ಬೇಕಂದ್ರೆ 15 ಕಿಲೋಮೀಟರ್. ಹಿಂಗೆ ಹೋಗ್ಬೇಕಂದ್ರೆ 2 ಕಿಲೋಮೀಟರ್ ಸರ್ ನಮ್ಮ ಹೊಲಕ್ಕೆ. ನಾವು ಹೆಂಗೆ ಅಡ್ಡಾಡ್ಬೇಕು ದಿನನಿತ್ಯ ಇವ್ರಿಗೆ? ಎಲ್ಲರಿಗೂ ಮನವಿ ಮಾಡಿವಿ ಸರ್, ನಾವು ಒಬ್ಬರಿಗೆಲ್ಲ ಪೈಪ್ ಹಾಕ್ಲಿ ಸರ್. ಅದನ್ನ ಅಲ್ಲಿ ಹಚ್ಚಕ್ ವಾಡಿ ಹಾಕಿದ್ರು, ಅಲ್ಲಿಂದ ಹಾಕಿದ್ರು ವಾಡಿ ಕಾಂಕ್ರೀಟ್ ಹಾಕಿದ್ರು. ಕಿತ್ಕೊಂಡು ಹೋಗ್ಬಿಟ್ರು ಸರ್. ಗಟ್ಟಿ ನೋಡಿದ್ರೆ ರೋಡ್ ಫ್ರಿಜ್ ಆಗತ್ತಂದ್ವಿ ನಾವು. ಫ್ರಿಜ್ ಆಗತ್ತಂದ್ರೆ ಆದ್ರೂ ಪರವಾಗಿಲ್ಲ, ಪಾಪ ಅಧಿಕಾರಿಗಳಿಗೆ ಒಂದ್ ಸ್ವಲ್ಪ ನೆನಪಿನ ಶಕ್ತಿ ಬರ್ಲಿ. ಇಲ್ಲಿ ಒಂದು ಸಮಸ್ಯೆ ಇದೆ ಅಂತ ಹೇಳಿದ್ರು, ಅದಕ್ಕಾದ್ರೂ ಅದನ್ನ ಎಚ್ಚೆತ್ತುಗೊಳಿಸ್ಬೇಕು ಅಂತ ಹೇಳಿ ಪರವಾಗಿಲ್ಲ. ಇವ್ರು ಇರ್ತಾರಲ್ಲ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು, ಅವ್ರಿಗಾರ ಒಂದ್ ಸ್ವಲ್ಪ ನೆನಪಿಸೋಣ. ಆಗಲ್ಲ ಸರ್, ನೋಡಿ ಸರ್, ಎಷ್ಟು ಕಳಿಸ್ಬೇಕು ಸರ್? ಇನ್ನೂ 2 ಇದಾವೆ ನಿಮ್ಗೆ. ಎಲ್ಲಿಂದ ಕಳಿಸಿದಾರೆ ಸರ್ ಲೆಟರ್ನ? ಮತ್ತೆ PWD ಇಲಾಖೆ ಗಣೇಶ್ ಕರೀತಿದ್ದಾರೆ ಸರ್. 2-3 ವರ್ಷ ಆಯ್ತು ಸರ್. ಲಾಸ್ಟ್ ಟೈಮ್ ಒಂದು ಕಬ್ಬಿನ ಗಾಡಿ ಹೋಯ್ತು. ಅದು ಸುಮಾರು ಎಷ್ಟು ಲಕ್ಷ ಲಾಸ್ ಐತೆ ಅಂತ ಗೊತ್ತು? ಅಲ್ಲ ಸರ್, ನಾವು ಜೀವದ ಬಗ್ಗೆ ಅಷ್ಟೇ ವಿಚಾರ ಮಾಡ್ತಿರೋದು. ವಸ್ತು ಹೋದ್ರೆ ತರ್ಬೋದು, ಪ್ರಾಣ ಹೋಯ್ತು. ಈಗ ಅವ್ರ ಹೆಂಡ್ರ ಮಕ್ಕಳ ಪರಿಸ್ಥಿತಿ ಹೆಂಗೆ? ನಾವೇ ನಮ್ಮ ಹೆಂಡ್ರ ಮಕ್ಕಳು ವಿಚಾರ ಮಾಡಿ ಏನೋ ಒಂದು ಕೆಲಸ ಮಾಡ್ತೀವಿ. ಸಮಸ್ಯೆ ಆಗ್ತಿರೋದು ನಾಗರಳ್ಳಿ ಹತ್ತಿರ ಇರುವಂಥ ಹಳ್ಳ ಕೊಪ್ಪಳ ಜಿಲ್ಲೆಯ ಹನಕುಂಟಿ, ಮತ್ತೂರು, ತಿಗಿರಿ ಮತ್ತು ಹಲವಾಗ್ಲಿ ಈ ಭಾಗದ ರೈತರು ಕಬ್ಬು ಬೆಳೆಯನ್ನು ಇದೇ ದಾರಿ ಮುಖಾಂತರ ಈ ಹಳ್ಳ ಕಡೆ ಹೋಗ್ಬೇಕು. ಆಮೇಲೆ ಶಾಲೆ ಮಕ್ಕಳು, ಆಮೇಲೆ ರೈತರು, ಮೀನುಗಾರರು ಎಲ್ಲರೂ ದಿನ ಈ ಹಳ್ಳದ ಮುಖಾಂತರ ಹೋಗ್ಬೇಕಾಗುತ್ತೆ. ಹೋದ ಬಾರಿ ಇದೇ ಹಳ್ಳದಲ್ಲಿ ಒಬ್ಬರು ಕುಲಕರ್ಣಿಯವರು ಅಂತೇಳಿ ಕಕ್ಕೂರವರು ಇಲ್ಲೇ ಇದರಲ್ಲಿ ಬಿದ್ದು ಮೃತಪಟ್ಟರು. ಅವಾಗ ಈ ದಾರಿ ಬಂದ್ ಮಾಡಿ ಜಿಲ್ಲಾಧಿಕಾರಿ ಬರೋವರೆಗೂ ಮುಷ್ಕರ ಮಾಡಿ ನಿಲ್ಲಿಸಿದ್ವಿ, ದಾರಿನೂ ಬಂದ್ ಮಾಡಿದ್ವಿ. ಆವಾಗಿನ ಜಿಲ್ಲಾಧಿಕಾರಿ ವೈಶಾಲಿಯವರು ಈ ಬ್ರಿಡ್ಜ್ ಮಾಡಿಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟ ಮೇಲೆ ಇದನ್ನು ಅಡ್ಡಾಡಕ್ಕೆ ಓಪನ್ ಮಾಡಿದ್ರು, ಪ್ರತಿಭಟನೆ ಹಿಂದೆ ತೆಗೆದುಕೊಂಡಿದ್ವಿ. ಈಗ ಹಿಂದಿನ ಬಾರಿ ಎಲ್ಲ ಶಾಸಕರಿಗೂ ಸಂಸದರಿಗೂ ಎಲ್ಲ ಮನವಿ ಮಾಡಿಕೊಂಡ್ರು
ಅದು ಆಗಿದ್ದಿಲ್ಲ. ಈಗ ಒಂದು 4-5 ದಿವಸದಿಂದ ಈಗಿನ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರ ಲಮಾಣಿ ಸಾಹೇಬರು ನಾವು ಮಹಿಳೆಯರ ಪರ ನಮ್ಮ ಮುದ್ದಬಳಿಯವರು ಮಹೇಶ್ ಅವರು ಎಲ್ಲರೂ ಕೂಡಿ ಕರ್ಕೊಂಡು ಬಂದು ಇದರಲ್ಲೇ ಅವರು ಹೆಸರು ಮಟ್ಟ ಮುಟ್ಟಿಸಿವಿ. ಅವ್ರೇನು ಹೇಳ್ಯಾರ, ಇದನ್ನು ನಮ್ದು ಯಾವುದೇ ಪರಿಸ್ಥಿತಿಯಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳ್ಯಾರ. ದಯವಿಟ್ಟು ಅವರಿಗೆ ಮತ್ತೊಮ್ಮೆ ನಾವು ವಿನಂತಿ ಮಾಡಿಕೊಳ್ತೀವಿ. ಇವತ್ತು ಕೂಡ ನಿನ್ನೆ ರಾತ್ರಿ ಒಬ್ಬರು ಏನಿಗೆ ಬಸಾಪುರದವರು ಅಂತಕ್ಕಂಥವ್ರು ಯಾವ ಊರು ಅಂತ ಗೊತ್ತಿಲ್ಲ, ಏನಿಗೆ ಬಸಾಪುರ ಅವರು ಇಲ್ಲಿ ಬಿದ್ದು ಆಯ್ತಾರ. ಈಗಾಗಲೇ ಈಗ ಪೊಲೀಸ್ ಸಿಬ್ಬಂದಿ ಅವರೆಲ್ಲ ಹುಡುಕಾಡಕೈತಾರ. ಸತ್ತಾರ, ಒಬ್ಬರು ಬದುಕಿ ಉಳಿದು ಬಂದಾರ. ಅದಕ್ಕೆ ಮಾಧ್ಯಮದವರಾಗಲಿ ಅಥವಾ ಸಾರ್ವಜನಿಕರ ಒತ್ತಾಯ ಏನಂದ್ರೆ ಈ ಬ್ರಿಡ್ಜ್ ಮಾಡಬೇಕು ಅನ್ನೋದು ಬಹಳ ಜನರ ಕನಸಾಗೈತೆ. ದಯವಿಟ್ಟು ಎಲ್ಲರೂ ಸಂಬಂಧಪಟ್ಟ ಅಧಿಕಾರಿಗಳು, ಶಾಸಕರು, ಸಚಿವರು ಎಲ್ಲರೂ ಇದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸ್ಬೇಕಂತ ಹೇಳಿ ಇಲ್ಲಿ ಎಲ್ಲ ಸಾರ್ವಜನಿಕರ ಒತ್ತಾಯವಾಗಿದೆ. ಶಾಶ್ವತ ಪರಿಹಾರ ರೇಟಿಂಗ್ ಕೊಟ್ಟವ್ರಿ, ನಮ್ಗೆ ಶಾಶ್ವತ ಪರಿಹಾರ ರೇಟಿಂಗ್ ಕೊಟ್ಟವ್ರಿ, ಇಲ್ಲ ಅನುಮೋದನೆ ಕೊಡೋರಿ, ಇಲ್ಲಿ ಕರೆಸ್ರಿ ಸರ್. ಈಗೆಲ್ಲ 6 ವರ್ಷ ಆತ್ರಿ ಅಧಿಕಾರಿಗಳು. ಆಯ್ತ್ರಿ, 1 ವರ್ಷ ನೀವು 1 ವರ್ಷ ಕಾಯ್ತೀವಿ. ನಿಮ್ ಕೈಯಾಗೈತೆ ಅದು ಶಾಶ್ವತ ಪರಿಹಾರ ಮಾಡೋದು, ನಿಮ್ ಕೈಯಾಗೈತಾ? ಅನುದಾನ ನೀವು ಕಳಿಸ್ತೀರಿ, ಬರೀ ಕಳಿಸ್ತೀರಿ ಅನುದಾನಕ್ಕೆ. ಅಲ್ಲಿಂದ ಸ್ಯಾಂಕ್ಷನ್ ಮಾಡ್ಕೊಡೋರು ಯಾರು? ಸ್ಯಾಂಕ್ಷನ್ ಮಾಡ್ಕೊಡೋರು ಯಾರು? ಅವ್ರು ಬೇಕು. ತುಂಬಾ ಅಪಾಯಕಾರಿಯಾಗಿದ್ದು ಮತ್ತು ಕೊಪ್ಪಳ ಹಾಗೂ ಹೂವಿನಡಗಲಿ ಜಿಲ್ಲೆಗೆ ಸಂಪರ್ಕಿಸುವಂಥ ಮುಖ್ಯ ರಸ್ತೆ ಕೂಡ ಇದಾಗಿರ್ತದೆ. ನಾಗರಳ್ಳಿ ಹಾಗೂ ಬೆನ್ನಳ್ಳಿ ಮಧ್ಯೆ ಹರಿಯುವಂಥ ಹಳ್ಳ ತುಂಬ ರಭಸವಾಗಿ ಹರಿಯುತ್ತಿದ್ದು ಇಲ್ಲಿ ಹಲವಾರು ಜನರು ಮತ್ತು ನೂರಾರು ಜನರು ಇಲ್ಲಿ ದಿನನಿತ್ಯ ಪ್ರಯಾಣ ಮಾಡ್ತಾರೆ. ರೈತರಾಗಿರ್ಬೋದು, ಮತ್ತು ಶಾಲಾ ಮಕ್ಕಳಾಗಿರ್ಬೋದು, ಮತ್ತು ಸಾರ್ವಜನಿಕರಾಗಿರ್ಬೋದು. ಇಲ್ಲಿ ಏನಾಗಿದೆ ಅಂದರೆ ಕಳೆದ ವರ್ಷ ಕೂಡ ಕಕ್ಕೂರೊಬ್ಬ ಯುವಕ ಹಳ್ಳದಲ್ಲಿ ಮುಳುಗಿ ಸತ್ತು ಹೋದ ಕೂಡ DC ಅವರು ಸ್ಥಳಕ್ಕೆ ಬಂದು ಅವರು 2 ತಿಂಗಳಲ್ಲಿ ನಾವು ಪರಿಹಾರ ಕೊಟ್ಟು ಮತ್ತು ಕೆಲಸಗಳ ಕಾಮಗಾರಿ ಸ್ಟಾರ್ಟ್ ಮಾಡ್ತೀವಿ ಅಂತ ಕೂಡ ಹೇಳಿದರು. ಈ 1 ವರ್ಷ ಆದರೂ ಕೂಡ ಮತ್ತೊಬ್ಬ ಯುವಕ ನಿನ್ನ ರಾತ್ರಿ ಹಳ್ಳದಲ್ಲಿ ಕೊಚ್ಚಿ ಹೋಗಿ ಮೃತಪಟ್ಟಿದ್ದಾನೆ. ಮತ್ತು ಆತನ ಕುಟುಂಬ ಕೂಡ ಇವತ್ತು ಕಂಗಾಲಾಗಿದೆ. ಯಾಕಂದರೆ ಚಿಕ್ಕ ಮಕ್ಕಳಿಗೆ ಒಂದು 6 ತಿಂಗಳು 7 ತಿಂಗಳು ಕೂಸಿದಂತೆ, ಮತ್ತು ಅವರ ಹೆಂಡತಿ ಮಕ್ಕಳು ತಾಯಿ ತಂದೆ ಮತ್ತು ತಂದೆ ತಾಯಿ ಕೂಡ ವಯಸ್ಸಾದವರಾಗಿದ್ದಾರೆ. ಅವರಿಗೆ ಪರಿಹಾರ ಕೊಡಬೇಕು ತಕ್ಷಣ. ಮತ್ತು ಈ ಏನು ಹಳ್ಳವನ್ನಿದೆ ಕೂಡ ದುರಸ್ತಿ ಮಾಡಬೇಕು. ಅದಕ್ಕೆ ಒಂದು ಉತ್ತಮವಾದ ಬ್ರಿಡ್ಜ್ ನಿರ್ಮಾಣ ಮಾಡಬೇಕು. ಇಲ್ಲಿ ನೂರಾರು ಜನ, ಎಷ್ಟೋ ಜನ ವಸ್ತುಗಳು ಕರ್ಕೊಂಡು ಹೋಗಿದ್ದಾರೆ, ತಮ್ಮ ಕೈಕಾಲುಗಳನ್ನು ಮುರ್ಕೊಂಡಿದ್ದಾರೆ. ಇಲ್ಲಿವರೆಗೂ ಒಂದು 10 ಬಾರಿ ನಾವು MLA ಆಗಿರ್ಬೋದು ಮತ್ತು MP ಎಲ್ಲರಿಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ ಮತ್ತು ಮನವಿಯನ್ನು ಕೊಡ್ತಾ ಇದ್ದೇವೆ. ಯಾವ ಮನವಿ ಕೂಡ ಜನಪ್ರತಿನಿಧಿ ಸ್ಪಂದಿಸ್ತಾ ಇಲ್ಲ. ಅಂದರೆ ಇವತ್ತು ಜನರ ಕಷ್ಟವನ್ನು ಕೇಳುವವರು ಯಾರಾಗಿದ್ದಾರೆ? ಅದಕ್ಕೆ ದಯವಿಟ್ಟು ನಾವು ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೇವೆ, ಕೂಡಲೇ ಆ ಕುಟುಂಬಕ್ಕೆ ಪರಿಹಾರವನ್ನು ಕೊಟ್ಟು ಈ ಬ್ರಿಡ್ಜ್ ಅನ್ನು ನಿರ್ಮಾಣ ಮಾಡಲಿಕ್ಕೆ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಸರ್ಕಾರ ಆಗಿರ್ಬೋದು, ಈ ಭಾಗದ ಶಾಸಕರಾಗಿರ್ಬೋದು. ಕಳೆದ ಬಾರಿ ಶಾಸಕರು ಕೂಡ ಮನವಿ ಕೊಟ್ಟಿದ್ದೀವಿ, ಅವರು ಕೂಡ ಬಂದೋಗಿದ್ದಾರೆ. ಯಾವ ಪ್ರಯೋಜನ ಆಗ್ತಾ ಇಲ್ಲ. ಯಾಕಂದರೆ ಜನರ ಗೋಳನ್ನು ಕೇಳುವರೇ ಇಲ್ಲದಾಗಿದೆ. ಬಡ ಜನರ ಕೂಗು ಅವ್ರಿಗೆ ಕೇಳ್ತಾ ಇಲ್ಲ. ಒಬ್ಬ ಮೃತಪಟ್ಟು ವರ್ಷ ಗತಿಸಿದರೂ ಕೂಡ ಇವತ್ತು ಯಾರು ಕೂಡ ಇಲ್ಲಿ ಮತ್ತೆ ಬರ್ತಾ ಇಲ್ಲ. ಮತ್ತೆ ಇವು ಸಮಸ್ಯೆ ಆದಾಗ ಕೂಡ ಮತ್ತೆ ಜನರು ಸೇರ್ತಾರೆ, ಪ್ರತಿಭಟನೆ ಮಾಡ್ತೀವಿ. ಇದೇ ಕಾಯಂ ಆಗ್ತಾ ಇದೀವಿ ಹೊರತು ಯಾರು ಅನುಕೂಲ ಮಾಡ್ತಾ ಇಲ್ಲ. ದಯವಿಟ್ಟು ಈ ಕೂಗು DC ಅವರು ಕೂಡಲೇ ಸ್ಥಳಕ್ಕೆ ಬರಬೇಕು. DC ಅವರು ಸ್ಥಳಕ್ಕೆ ಬಂದು ಸೂಕ್ತವಾದ ಕುಟುಂಬಕ್ಕೆ ಪರಿಹಾರ ಕೊಟ್ಟು ಈ ಬ್ರಿಡ್ಜ್ ನಿರ್ಮಾಣ ಮಾಡಲಿಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಬೇಕಂತ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಮಾಹಿತಿ ಕೊಟ್ಟಾರ, ನಾನು ಮಾಹಿತಿ ಕೊಟ್ಟಿದ್ದೀನಿ. ಇದನ್ನ ಲಿಖಿತವಾಗಿ 15 ದಿವಸದೊಳಗೆ ತಾತ್ಕಾಲಿಕವಾದ ಪರಿಹಾರ ಅಂದ್ರೆ ಅವು 5 ಪೈಪ್ ಹಾಕಿ ಲಿಖಿತವಾಗಿ ಅವರು ಕೊಡ್ತಾರೆ. ನಮ್ಮ AW ಅವರಿಗೆ ಸೂಚನೆ ಕೊಟ್ಟಿದ್ದೀವಿ, ಅವ್ರು ಲಿಖಿತವಾಗಿ ಕೊಡ್ತಾರೆ. ಅದು ಇನ್ನೊಂದು ಪರ್ಮನೆಂಟ್ ಸೊಲ್ಯೂಷನ್ ಏನಿದೆ ಅದನ್ನು ಕೂಡ ಲಿಖಿತವಾಗಿ ಒಂದು ಅಥವಾ 1.5 ವರ್ಷದೊಳಗೆ ಅದನ್ನು ಕೂಡ ಮಾಡಿ 1 ವರ್ಷ ಅಂತಾರೆ ಅವ್ರು, 1 ವರ್ಷ 1.5 ಅಂತೀವಿ. ಅದನ್ನು ಕೂಡ ಅವರು ಲಿಖಿತವಾಗಿ